ಯಾರಿಗೆಲ್ಲ ಅಲರ್ಜಿ ಇದೆ, ನಿಮಗೆ ಸೀನ್ ಬರೋದಾಗಿರ್ಬೋದು, ಕಣ್ಣು ಕೆಂಪಾಗೋದಾಗಿರ್ಬೋದು, ರ್ಯಾಷಸ್ ಬರೋದಾಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಮತ್ತು ಕಾಫ್ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಆಗ್ತಿರುತ್ತೆ, ಈ ಥರ ಸಿಮ್ಟಮ್ಸ್ ಆಗ್ತಿರುತ್ತೆ. ಸಿಮ್ಟಮ್ಸ್ನ ಟ್ರೀಟ್ ಮಾಡಿ ಸಾಕಾಯ್ತಾ? ಮೇನ್ ರೀಸನ್ ಏನಿದೆ ನಿಮ್ಮ ಬಾಡಿ ಒಳಗಡೆ, ರೂಟ್ ಕಾಸ್ ಏನಿದೆ ಅದನ್ನು ಟ್ರೀಟ್ ಮಾಡೋಣ. ಅದಕ್ಕೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಓಕೆ, ಮೊದಲನೇದು, ನಿಮ್ಮ ಬಾಡಿಲಿ ವಿಟಮಿನ್ ಡಿ ಲೆವೆಲ್ ಸರಿಯಾಗಿದೆ ನೋಡ್ಕೋಬೇಕು. ಒಂದು ಬ್ಲಡ್ ಚೆಕಪ್ ಮಾಡಿಸಿ ಅದರಲ್ಲಿ ವಿಟಮಿನ್ ಡಿ ಲೆವೆಲ್ ನೋಡಿ. ವಿಟಮಿನ್ ಡಿ ಏನಾರು ಕಮ್ಮಿ ಇದ್ದರೆ ಸೂರ್ಯನ ಬೆಳಕು ತಗೋಬೇಕು, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಮಧ್ಯೆ. ಓಕೆ, ಒಂದು 20 ನಿಮಿಷ. ಓಕೆ, ಮತ್ತೆ ನಿಮ್ಮ ಊಟದಲ್ಲಿ ಜಿಂಕು ಮತ್ತು ಸೆಲೆನಿಯಂ ಇರಬೇಕು. ಜಿಂಕು ಮೇನ್ ಸೋರ್ಸ್ ಯಾವುದು? ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಮತ್ತು ಸೆಲೆನಿಯಮು ಮೊಟ್ಟೆಲಿ ಸಿಗುತ್ತೆ, ಫಿಶಲ್ಲಿ ಸಿಗುತ್ತೆ, ಚಿಕನಲ್ಲಿ ಸಿಗುತ್ತೆ, ಮತ್ತು ಪಾಲಕ್ ಸೊಪ್ಪಲ್ಲಿ ಸಿಗುತ್ತೆ. ಮತ್ತು ಪ್ರೋಬಯೋಟಿಕ್ ಫುಡ್ನ ನಿಮ್ಮ ಊಟದಲ್ಲಿ ಜಾಸ್ತಿ ಆ್ಯಡ್ ಮಾಡಬೇಕು. ನಿಮ್ಮ ಗಟ್ಟ ಹಾಳಾಗಿದ್ರೂ ಕೂಡ ನಿಮಗೆ ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ. ಈ ಪ್ರೋಬಯೋಟಿಕ್ ಫುಡ್ ಯಾವುದು? ಈಗ ರಾತ್ರಿ ತಂಗ್ಳನಕ್ಕೆ ಮೊಸರಾಕಿಟ್ಟು ಅದನ್ನ ಬೆಳಗ್ಗೆ ತಿನ್ನಿ, ನಿಮಗೆ ವೆರಿ ಗುಡ್ ಪ್ರೋಬಯೋಟಿಕ್ ಇದಾಗುತ್ತೆ. ಓಕೆನಾ? ಮತ್ತು ನಿಮ್ಮ ಬಾಡಿಲಿ ಆಂಟಿಬಾಡಿ ಇ ಇದೆಯಾ ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲಿ. ಅದೇನಾದ್ರು ಆಂಟಿಬಾಡಿ ಇ ಏನಾದ್ರು ಜಾಸ್ತಿ ಇದ್ರೆ ನೀಮ್ ಅಂದ್ರೆ ಈ ಬೇವಿನ ಸೊಪ್ಪು ಏನಿದೆ ಇದನ್ನ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಆಯುರ್ವೇದದಲ್ಲಿ ತ್ರಿಫಲ ಚೂರ್ಣ ಅಂತ ಬರುತ್ತೆ, ಅದನ್ನ ರಾತ್ರಿ ಹಾಲ್ಗಾಕ ಕುಡಿಯೋದು, ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆಂಟಿಬಾಡಿ ಇ ಏನಿದೆ ಅದನ್ನ ನ್ಯಾಚುರಲ್ ಕಮ್ಮಿ ಮಾಡ್ಬೋದು. ಮತ್ತೆ ನಿಮ್ಮ ಊಟದಲ್ಲಿ ಆಂಟಿ ಇನ್ಫ್ಲಮೇಟರಿ ಫುಡ್ ಆಡ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಮೇನ್ ಸೋರ್ಸ್ ಯಾವ್ದಂತ ಅಂದ್ರೆ ಕರ್ಕುಮಿನ್ ಅಂತ ಕರಿತೀವಿ. ಕರ್ಕುಮಿನ್ ಅಂತ ಅಂದ್ರೆ ಹಲ್ದಿ, ಅರಿಶಿನ ಅಂತ ನಾವೇನಂತೀವಿ ಅದು. ಓಕೆ, ಇದನ್ನ ರಾತ್ರಿ ಹಾಲಿಗೆ ಹಾಕೊಂಡು ಕುಡೀರಿ, ಅದ್ರ ಜೊತೆ ಸ್ವಲ್ಪ ಕಾಳುಮೆಣಸು ಹಾಕಿ. ಸೊ ಕರ್ಕುಮಿನ್ ನಿಮ್ಮ ಬಾಡಿಲಿ ಜಾಸ್ತಿ ಅಬ್ಸರ್ಪ್ಷನ್ ಆಗುತ್ತೆ ಹಳದಿ. ಓಕೆ, ಇದಿಷ್ಟು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಲ್ಲ, ಆಯ್ತಾ? ನಿಮ್ಮ ರೂಟ್ ಕಾಸ್ ಟ್ರೀಟ್ಮೆಂಟ್, ಒಳಗಿಂದನೇ ನಿಮ್ಮ ರಿಪೇರಿ ಮಾಡುವಂಥ ಟ್ರೀಟ್ಮೆಂಟ್. ಓಕೆ, ಇನ್ನೂ ಇದ್ರ ಬಗ್ಗೆ ಎಕ್ಸ್ಟ್ರಾ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ರಿಪೋಸ್ಟ್ ಮಾಡೋದು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.